ಮುಂದೆದು ಲೈಲಿಂಗ್ ಹೋಗಿತ್ತು ಹಾಕ್ಬಿಟ್ಟಿದ್ದೀನಿ. ಅಂದರೆ ಶೋರೂಮಿಂದ ಬಂದಾಗಿಂದ ಯಾರು ಬಿಚ್ಚಂಗೆ ಇಲ್ಲ ಮೋಸ್ಟ್ಲಿ ಅನಿಸುತ್ತೆ ನನಗೆ. ಹಾಂ, ಊರಿಗೆ ನೋಡಿ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಪ್ಪ ನೀನು ಕೆಲಸ ಮಾಡ್ಸೋಕ್ಕೆ? 20 ದಿವಸದಿಂದ. ಅದೇನು ಹೌದು, ನನ್ನ ಹತ್ರನೇ ಮಾಡಿಸ್ಬೇಕಂದ್ಬಿಟ್ಟು ಎಲ್ಲರೂ ಹಂಗೆ ಲವ್. ಹಾಂ, ಲವ್ ನಾನೇನು ಒಳಗಿನ. ಹಾಂ, ಇಲ್ಲೂ ಆಗಿಲ್ಲ ಕೆಲಸ. ಅಯ್ಯೋ ಒಳ್ಳೆ ಕತೆ. ಓಕೆ ಫ್ರೆಂಡ್ಸ್, ಈ ಗಾಡಿ ಒಂದು BS6 ಗಾಡಿ ಎಷ್ಟು ಓಡಿದೆ? ಒಂದು 50,000 ಓಡಿರಬೇಕು. ಮೀಟ್ರ್ ಓಡ್ತಾ ಇಲ್ಲ, ಜಾಸ್ತಿ ಓಡಿರಬೇಕು ಅನ್ಸುತ್ತೆ. ಪ್ಲಸ್ ಈ ಗಾಡಿನಲ್ಲಿ ಸೌಂಡ್ ಕೇಳ್ಕೊಳ್ಳಿ. ಡಿಫ್ರೆನ್ಸರಲ್ಲಿ ಅಮ್ಮಿಂಗ್ ಫುಲ್ಲು ಬಂದುಬಿಟ್ಟಿದೆ. ಏನು ಬೇರಿಂಗ್ ಗೀರಿಂಗ್ ಹೊಡೆದೋಗಿದೆ, ಏನು ಹೊಡೆದೋಗಿದೆ ಅಂತ ಗೊತ್ತಿಲ್ಲ. ಪಿಚ್ ನೋಡಿದ್ರೆ ಗೊತ್ತಾಗುತ್ತೆ. ಪ್ಲಸ್ ಬಂದು ಫುಲ್ಲು ಕ್ಲಚ್ಚು ಝೀರೋ ಆಗಿಬಿಟ್ಟಿದೆ. ಇದು ಕ್ಲಚ್ಚಲ್ಲೂ ಫುಲ್ ಫೇಸಿಂಗ್ ಎಲ್ಲ ಊಸ್ಟ್ ಆಗಿಬಿಟ್ಟಂಗಿದೆ ಇದರಲ್ಲಿ. ಪ್ಲಸ್ ಕ್ಲಚ್ಚಲ್ಲೂ ಅದೇ ರೀತಿ ಸೌಂಡ್ ಬರ್ತಾ ಇದೆ, ಡಿಫ್ರೆನ್ಸರಲ್ಲೂ ಅದೇ ರೀತಿ ಸೌಂಡ್ ಬರ್ತಾ ಇದೆ. ಎರಡನ್ನೂ ಬಿಚ್ಚಬೇಕಿದು. ಯೋ ಅಂತ ಇದೆ. ಕುತ್ಕೊಳಕ್ಕೂ ಆಗಲ್ಲ, ಗಾಡಿ ಓಡ್ಸೋಕ್ಕೂ ಸಾಧ್ಯ ಆಗಲ್ಲ, ಆ ಥರ ಇದೆ ಅದೇ. ಹೋಗಿ ಬಿಚ್ಚಿ ನೋಡಿಸ್ತೀನಿ ಇದು ಏನಾಗಿದೆ ಏನಿಲ್ಲ ಅಂತ. ಓಕೆ, ಎಲ್ಲ ವಾಶ್ ಆಗಿದೆ. ಬೇರಿಂಗ್ ತೆಗ್ದಿದ್ದೀನಿ. ಇದು ಬೇರಿಂಗ್ ತೆಗ್ದಿದ್ದೀನಿ. ಪ್ಲಸ್ಸು ನ್ಯೂ ಬೇರಿಂಗು ಯಾವುದಿದು HCH ಅಂತ, HCH. ಇದೊಂದು ಬೇರಿಂಗು ಅಷ್ಟೇ. ಇದರಲ್ಲಿ ಪ್ಯಾಕಿಂಗ್ ಹಾಕಿ ಫಿಟ್ ಮಾಡಿಬಿಡೋಣ, ಮತ್ತೆ ನೋಡೋಣ ಸೌಂಡ್ ಬರುತ್ತಾ ಬರೋಲ್ಲ ಅಂತ. ಬರೋಕ್ಕಂತೂ ಚಾನ್ಸ್ ಇಲ್ಲ, ಮತ್ತೆ ನೋಡೋಣ. ಬೇರಿಂಗ್ ಹೊಡ್ಕೊತೀನಿ. ಇದು ಕ್ಲಚ್ಚಲ್ಲಿ ಏನು ಸಮಸ್ಯೆ ಅಂದರೆ ಇದು ಸ್ಲಿಪ್ ಆಗ್ತಾ ಇದೆ ನೋಡಿ. 1 2 ಇದು ಇದು ಸ್ಟೆಪ್ ಬಂದುಬಿಟ್ಟಿದೆ ನೋಡಿ. ಇದಂತೂ ಫುಲ್ಲು ಏನೂ ಇಲ್ಲ ಇದರಲ್ಲಿ. ಈ ಕಡೆ ಆ ಕಡೆ 2. ಇದು ಈ ಕಡೆ ಸ್ವಲ್ಪ, ಈ ಕಡೆ ನೋಡ್ಕೊಳ್ಳಿ, ಗ್ರಿಪ್ಪೇ ಇಲ್ಲ. ಇದರಲ್ಲೂ ಗ್ರಿಪ್ ಇಲ್ಲ, ಇದರಲ್ಲೂ ಗ್ರಿಪ್ ಇಲ್ಲ. ಇದು ಹೋಗಿದೆ. ಚಿಲ್ಲರ್ ಮೇರೆ ಪಾಸ್ नहीं माँ. 20 ರೂಪಾಯಿ 30 ರೂಪಾಯಿ ಕೊಟ್ಕೊಳ್ತಾನೆ. ಇದು ಪ್ಲಸ್ ಇದು ಇದರಲ್ಲಿ ಏನಂದರೆ ಹಾಡಾಗ್ಬಿಟ್ಟಿದೆ. ಇದು ಫಿಟ್ ಮಾಡೋಣ ಗರಕ್ ಅನ್ನೋದು ಈ ಥರ ಪ್ರಾಬ್ಲಮ್ ಬರ್ಬೋದು ಮೋಸ್ಟ್ಲಿ. ಇದ್ರಿಗೆ ತುಂಬ ಹಾಡ್ ಕಾಣಿಸ್ತಾ ಇದೆ. ಇದೊಂದು ಚೇಂಜ್ ಮಾಡಲೇಬೇಕಾಗತ್ತೆ. ಇದು ಸುಮಾರಾಗಿದೆ. ನೋಡೋಣ, ವಾಶ್ ಮಾಡಿಬಿಟ್ಟು. ಪ್ಲಸ್ ಪ್ಲೇಟು ಸ್ಟೀಲ್ ಪ್ಲೇಟು ಪೂರ್ತಿ ಹೋಯ್ತಿದ್ದು. ಬೆಲ್ಲು ಎಡ್ ಬಿದ್ದುಬಿಟ್ಟಿದೆ. ಗ್ರೈಂಡ್ ಮಾಡಿದ್ರೆ ಆಗಲ್ಲ, ಇದು ಜಾಸ್ತಿ ಪ್ಲೇ ಬಂದ್ಬಿಡುತ್ತೆ, ಜಾಸ್ತಿ ಹೋಗ್ಬಿಟ್ಟಿದೆ ಅದು. ಟೂ ವೀಲರ್ ಇದೆ ನಿಮ್ಮ ಹತ್ರ? ಇಲ್ಲಲ್ಲ. ಇದು ಆಯಿಲ್ ಇಲ್ದಿರ ಈ ಬೇರಿಂಗ್ ಸ್ವಲ್ಪ ಜಾಮ್ ಆಗ್ತಾಯಿದೆ. ಪ್ಲಸ್ಸು ಕಾಕ್ಗಳೆಲ್ಲ ನೋಡ್ಬೋದು, ಎಲ್ಲ ಒಣಗಿಬಿಟ್ಟಿದೆ. ಎಲ್ಲ ಚೆನ್ನಾಗಿದಾವೆ ಕಾಕ್ಗಳು ನೋಡಿ. ಚೆನ್ನಾಗೇ ಇದಾವೆ. ಮತ್ತೆ ಫಿಟ್ ಮಾಡಿದ್ರೆ ಅಮ್ಮಿಂಗ್ ಬರುತ್ತಾ ಬರಲ್ಲ ಅಂತಲೂ ಗೊತ್ತಿಲ್ಲ.
ಬಂದರೆ ಮತ್ತೆ ಬಿಚ್ಚಿ ಮತ್ತೆ ಮಾಡಬೇಕಾಗುತ್ತೆ. ಏನು ಡ್ಯಾಮೇಜ್ ಆಗಿಲ್ಲ. ಇದೊಂದು ಬೇರಿಂಗು ಅದೊಂದು ಬೇರಿಂಗ್ ಚೇಂಜ್ ಮಾಡಿ ಫಿಟ್ ಮಾಡಿ ನೋಡೋಣ. ಉಳ್ಕೊಂಡ್ರೆ ಉಳ್ಕೊನ್ಲಿ, ಇಲ್ಲಾಂದರೆ ತಿರ್ಗಾ ಬಿಚ್ಚಿ ತಿರ್ಗಾ ಮಾಡಬೇಕಾಗ್ತದೆ. ಇದೆಲ್ಲ ಚೆನ್ನಾಗೇ ಇದ್ದಾವೆ, ಸ್ವಲ್ಪ ಏಡ್ ಬಿದ್ದೈತೆ ಅಂದರೆ ಆಯಿಲ್ ಇಲ್ದಿರ ಓಡಿದಲ್ಲ. ಅವೇ ಹಾಕ್ತೀನಿ ಇವಾಗ, ಇದೇನೆ. ಹಾಂ, ಬೇರಿಂಗ್ ಎರಡು ಚೇಂಜ್ ಮಾಡಿಬಿಟ್ಟು ಇದು ನೋಡಿ, ಯಾರು ಆಣೆ ಹೊಡೆದವ್ರು. ಇದೊಂದು ಪಿನ್ ಹೊಡಿಬೇಕು. ಎಲ್ಲ ಪಿಕ್ಚರ್ಗಳು. ಇದೇನು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ವಾಶ್ ಮಾಡಿಬಿಟ್ಟು ಹಾಕ್ತೀನಿ, ಆಯಿಲ್ ಹಾಕೋಣ. ಮತ್ತು ಏನಾದರೂ ಸೌಂಡ್ ಜಾಸ್ತಿ ಆದರೆ ಮತ್ತೆ ಬಿಚ್ಚಬೇಕಂದ್ರೆ ಕಾಕಲ್ ಚೇಂಜ್ ಮಾಡೋಣ, ಆಯಿತಾ? ಇದು ಜಾಸ್ತಿ ನಾಯ್ಸ್ ಎಲ್ಲಿ ಬರ್ತಾ ಇರೋದಂದ್ರೆ ನೋಡಿಸ್ತೀನಿ ನೋಡಿ, ಇಲ್ಲಿದೆಲ್ಲ ಅದು ಇದು ಬೇರಿಂಗ್ಗೆ ಟಚ್ ಆಗ್ತಾ ಇದೆ. ಯಾಕೆ ಟಚ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು, ಆಣಿ ಪ್ಲೇ ಎಷ್ಟಿದೆ ಇದು. ಹಿಂಗೆ ಹಿಡ್ಕೊಳ್ಳಿ, ಇದು ಮೇಲೆ ಕೆತ್ತಿಡ್ ಕೈ ಕಟ್ಟಿ. ಕೆಳಕ್ಕೆ ಮಾಡಿ, ಕೆಳಗಡೆ ಪ್ರೆಸ್ ಮಾಡಿ ಹಾಂ, ಮೇಲೆಗೆ ಎತ್ತಿ. ಇವಾಗ ಅಲ್ಲಾಡಿಸಿ ಹಂಗೆ ಕೆಳಗಡೆ ಮೇಲೆ ಮಾಡಿ. ಎಷ್ಟು ಪ್ಲೇ ಇದೆ ನೋಡಿದ್ರ. ಏನಕ್ಕೆ ಪ್ಲೇ ಬಂತಂದರೆ ಇದು ಪ್ರಾಬ್ಲಮ್. ಇದ್ರ ಪಿನ್ನೇ ಹಾಕ್ಬೇಕು. ಎಮರ್ಜೆನ್ಸಿಗೆ ಏನಾದರೂ ಒಂದು ರಾಡ್ ಗಿಡ ಹಾಕಿ ಎಲ್ಲ ಉದುರೋದವಾಗ ಮಾಡಿಸ್ಕೊಬೋದು. ಮತ್ತು ನೀವು ಹಂಗೆ ಓಡಿಸಿದ್ರೆ ಏನಾಗುತ್ತೆ, ಈ ಪಿನ್ ಹಾಕೋಕ್ಕೂ ಕಷ್ಟ. ಏನೋ ಒಂದು ಹಾಕಿ ಬೆಂಡ್ ಮಾಡಿಬಿಡೋದು. ಮತ್ತು ಈ ಥರ ಉಜ್ಜಿದ್ರೆ ಸೌಂಡ್ ಬರ್ತಾರೆ ಜಾಸ್ತಿ. ಬೇರಿಂಗು ಈ ಕಾಗಿಂದ ಉಸ್ತಾಯಿದೆ. ಮತ್ತು ಫಿಟ್ ಮಾಡಿ ಆಯಿಲ್ ಹಾಕಿ ನೋಡೋಣ, ಸರೋದ್ರೆ ಸರೋಗ್ಲಿ, ಇಲ್ಲಾಂದರೆ ಮತ್ತೆ ಬಿಚ್ಚಿ ಹೊಸದು ಹಾಕಿದ್ರೆ ಆಯಿತು. ಸರಿ, ವಾಶ್ ಮಾಡಿ ಫಿಟ್ ಮಾಡೋಣ, ತೊಂದರೆ ಇಲ್ಲ. ಇದ್ರ ಒಳಗಡೆ ಡಿಫ್ರೆನ್ಸರ್ದು ಆಯಿಲ್ ಚೇಂಜ್ ಮಾಡಿದಾಗ ಯಾರೋ ಬೋಲ್ಟೇ ಹಾಕಿಲ್ಲ, ಹಾಕಿರ್ತಾರೆ. ಇಲ್ಲ ಅಂದರೆ ಲೂಸ್ ಬಿಟ್ಬಿಟ್ಟಿರ್ತಾರೆ. ಥ್ರೆಡ್ ಎಲ್ಲ ಚೆನ್ನಾಗಿದೆ, ಅಂದರೆ ಎಲ್ಲ ಆಯಿಲ್ ಚೇಂಜ್ ಮಾಡಿದ್ರಂತೆ. ಆವಾಗಿಂದ ಇದು ಕಹಾನಿ ನೋಡ್ಕೊಂಡಿಲ್ಲ ಇವರು. ಅವರು ಸ್ವಲ್ಪ ಟೈಟ್ ಮಾಡಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಪ್ರಾಬ್ಲಮ್. ಇದೇ ಒಂದು ನೆಟ್ ಟೈಟ್ ಮಾಡಿದಿರೋದಕ್ಕೆ ಎಲ್ಲ ಹೋಗಿದೆ. ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಹೋಗೈತೆ ಏನೇನಿಲ್ಲ ಅಂತ. ಚೆನ್ನಾಗಿದೆ, ನೋಡೋಣ. ಎಷ್ಟೊಂದು 15-20 ದಿವಸ ಆಯಿತಾ? ಇನ್ನೂ ಜಾಸ್ತಿ ಆಯಿತಾ? ಇಲ್ಲ, ಅಷ್ಟೇ ಆಗಿದೆ. ಹಾಂ, ಹೆಂಗೋ ಇಂಜಿನ್ ಆಯಿಲ್ ಬೋಲ್ಟ್ ಹಾಕೋರಲ್ಲ, ಇಲ್ಲಾಂದರೆ ಅದು ಸೀದಾಗ್ಬಿಟ್ಟಿರೋದು. ಎಲ್ಲ ಕುಣಿಸಿ ಆಯ್ತಿದೆ. ಬೇರಿಂಗ್ ಎಲ್ಲ ನೋಡ್ಬೋದು, ಹೊಸದು. ಇಲ್ಲೊಂದು ವಾಷರ್ ಬರುತ್ತೆ, ಮತ್ತು ಇಲ್ಲೊಂದು ದಪ್ಪ ವಾಷರ್ ಬರುತ್ತೆ. ಓಕೆ, ಕೇಸ್ ಕುಣಿಸ್ಬಿಟ್ಟು ನೋಡಿಸ್ತೀನಿ. ಇದು ಈ ರೀತಿ ಬರುತ್ತೆ, ಈ ರೀತಿ ರಿವರ್ಸ್ ಎಳೆದಾಗ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತಾ. ರಿವರ್ಸ್ ಎಳೆದಾಗ ಹಿಂಗಿರುತ್ತೆ ರಿವರ್ಸು. ಓಕೆ, ಇದು ಎಲ್ಲ ಕಂಪ್ಲೀಟ್ ಆಯಿತು. ಡಿಫ್ರೆನ್ಸಲ್ಲು, ಕ್ಲಚ್, ಇದು CNG ಫಿಲ್ಟ್ರುಗಳು, ಪ್ಲಸ್ ಏರ್ ಫಿಲ್ಟರ್ ಕ್ಲೀನ್ ಆಯಿತು, ಟಾಪಿಟ್ ಅಡ್ಜಸ್ಟ್ ಆಯಿತು, ಪ್ಲಗ್ ಒಂದು ಚೇಂಜ್ ಆಯಿತು, ಮತ್ತು ಡಾಲ್ ಲಬ್ಬರು, ಲೈಲಿಂಗ್ಗಳು,
ಬ್ರೇಕ್ ಕಿಟ್ಗಳು ಹೋಗ್ಬಿಟ್ಟಿತ್ತು. ಬ್ರೇಕ್ ಕಿಟ್ಟು ಸುಮಾರು ಕೆಲಸ ಎಲ್ಲ ನೋಡ್ಸ್ಕೊಂಡು ಇರೋಕ್ಕಾಗಲ್ಲ ಇದರಲ್ಲಿ. ಮತ್ತು ಇದರಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ಇವಾಗ ಸ್ಟಾರ್ಟ್ ಆಗಲ್ಲ ಗಾಡಿ. ಏನು ಪ್ರಾಬ್ಲಮ್ಮು? ಬಿಡಪ್ಪ, ಬಿಡು ಪೆಟ್ರೋಲೆಲ್ಲ ಹಾಕ್ಕೊಡಿ. ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗಿಬಿಡ್ತು ಅಲ್ವಾ? ಆಫ್ ಮಾಡು, CNG ಹಾಕು, ಹೊಡಿ. ಇವಾಗ ಸ್ಟಾರ್ಟ್ ಆಗ್ತಾ ಇಲ್ಲ. ಬಿಡು, ಆಫ್ ಮಾಡಿ ಬೇಗ. ಎಲ್ಲ ಇರೋದು ಸ್ಟಾರ್ಟ್ರಲ್ಲಿ ಕಹಾನಿ. ಬೇರೆ ಇನ್ನೇಂದ್ರಲ್ಲಿಲ್ಲ. ಬತ್ತಿ ಅಲ್ಲೆಲ್ಲ ಫಿಲ್ಟ್ರ್ಗಳೆಲ್ಲ ಬಿಚ್ಚಾಕ್ಬಿಟ್ಟು ಏನಂದರೆ ಅದು ಮಾಡೋದು ಮೆಕ್ಯಾನಿಕ್ಗಳು. ಹೆಂಗೆ ಓಪನ್ ಮಾಡಿಲ್ಲ, ಬರೀ ಬಗ್ಸಿ ಕ್ಲೀನ್ ಮಾಡೋಕ್ಕೆ 2300 ರೂಪಾಯಿ ಲೇಬರ್ ಅಂತೆ. ಯಾಕೆ ಸ್ಟಾರ್ಟ್ ಆಗ್ತಾಯಿಲ್ಲ ಅಂದರೆ ಫಿಲ್ಟ್ರೇ ಬಿಚ್ಚಾಕ್ಬಿಟ್ಟವನೆ, ಫಿಲ್ಟ್ರೇ ಇಲ್ಲ. ಡ್ರೈ ಬೋಲ್ಟು ಅಲ್ಲೇನು ಹಾಕ್ಸಿದ್ದು ಅದು ಆಯಿಲ್ ಅಲ್ಲೇನು ಹಾಕ್ಸಿದ್ದು? ಡ್ರೈ ಬೋಲ್ಟ್ ಹಾಕೋದೇ ಗೊತ್ತಿಲ್ಲ. CNG ಗಾಡಿನೇನಪ್ಪ ರೆಡಿ ಮಾಡ್ತೀಯ ರಾಜ್ಕುಮಾರ? ಈ ಸ್ಟಾರ್ಟ್ರಲ್ಲಿ ಏನು ಪ್ರಾಬ್ಲಮ್ಮು? ಎಷ್ಟು RPM ಅಲ್ಲಿ ತಿರುಗಿದ್ರೆ ಸ್ಟಾರ್ಟ್ ಆಗುತ್ತೆ ಗಾಡಿ ಅನ್ನೋದು ಗೊತ್ತು ಮಾಡ್ಕೊಬೇಕು. ಏನು ಗೊತ್ತಿಲ್ದಿರ ಏನಂದರೆ ಅದು ಬಿಚ್ಚಿ ತಿರ್ಗಾ ಏಟು ಬಿಚ್ಚಬೇಕು ಅಂತಾನಂತೆ. ಇಲ್ಲಿಗೆ ಬರ್ಬೇಕಾ ಗಾಡಿ ನಿನ್ನ ಹತ್ರ ಬಿಟ್ಟು ಪಾಪ? ಇಲ್ಲಿ ನೋಡ್ಬೋದು ಇವ್ರ ಗತಿ ಏನಾಗಿದೆ ಅಂತ. ಸ್ಮೆಲ್ ಬಂದಿದ್ರೆ ಚೇಂಜ್ ಮಾಡಬೇಕು. ಹೋಯ್ತು ಆರ್ಮಿಚರು. ಇದೇನು ಹಾಕೋಕ್ಕಾಗಲ್ಲ. ಒಳಗಡೆ ನೋಡಿ ಕಾರ್ಬನ್ ಬುಷು ಎಲ್ಲಿ ಜೋರಾಗಿ ತಿರುಗುತ್ತೆ ಗಾಡಿ. ಸ್ಟಾರ್ಟ್ ಆಗುತ್ತಪ್ಪ ಪೆಟ್ರೋಲಲ್ಲಿ ಫಾಸ್ಟಾಗಿ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲಲ್ಲ ಅದು. ಏನಾಗಿದೆ ಅಂತಲೇ ನೋಡಲ್ಲ. ಏನಂದರೆ ಅದು ಬಿಚ್ಚೋದು, ಏನಂದರೆ ಅದು ಮಾಡೋದು. ತಿರ್ಗಾ ಅವ್ನಿಗೆ ಎಷ್ಟು ಖರ್ಚು ಗೊತ್ತಾ ಇವಾಗ? ಹೇಳಿದ್ರೆ ಹೇಳ್ದ ಅಂತಾರೆ, ಹೇಳಿಲ್ಲ ಅಂದರೆ ಓಕೆ ರೆಡಿ ಮಾಡಿ ಹಾಕ್ತೀನಿ. ಇದು ಮತ್ತೆ ನೋಡಿಸ್ತೀನಿ ನಾನು ನಿಮಗೆ ಏನಾಯಿತು ಏನಿಲ್ಲ ಅಂತ. ಫಿಟ್ ಮಾಡಿದ್ದೀನಿ. ಇದು ಸ್ಟಾರ್ಟ್ ಮಾಡಪ್ಪ. CNG ಲೀಕು ಮಾಡು. ಹೊಡಿ ಬೇಡ ಎಕ್ಸಲೇಟರ್ ಕೊಡಬೇಡ. ಇವಾಗ ಸ್ಟಾರ್ಟ್ ಆಗೋಯ್ತಲ್ಲ. ಆಫ್ ಮಾಡಿ ಹೊಡಿ ತಿರ್ಗಾ. ಇವಾಗ ಹಿಂಗೆ ಸ್ಟಾರ್ಟ್ ಆಗಿಬಿಡ್ತು. ಹೊಡಿ. ಆಫ್ ಮಾಡ್ದಾ? ಹೊಡಿ. ಆಫ್ ಮಾಡಬೇಡ ಇರಪ್ಪ. ಆಯಿತು, ಓಡಿಸಿ ನೋಡೋಣ ಸೌಂಡ್ ಬರ್ತೈತಾ ಏನು ಡಿಫ್ರೆನ್ಸ್ ಇಲ್ದು ಕಾಣಿ. ಏನು ಹಮ್ಮಿಂಗ್ ಬರ್ತಾ ಇಲ್ಲ. ನಾನು ನೋಡಿಸ್ತೀನಿ, ಒಬ್ಬನೇ ಇದ್ದೀನಿ. ಒಂದೇ ನಿಮಿಷ ಹೋಗ್ತಾ ಇದೆ ಗಾಡಿ.
ಹಿಡಿಯೋಕ್ಕಾಗಲ್ಲ ಕೈಯಲ್ಲಿ, ಮತ್ತೆ ಹಿಡಿತೀನಿ ಫೋನ್ ಕೈಯಲ್ಲಿ, ಅಷ್ಟೇ ಟ್ರಾಫಿಕ್ ಇರಲಿ. ಇಟ್ಕೊತೀನಿ ಇವಾಗ. ಫುಲ್ ಟ್ರಾಫಿಕ್ ಇದೆ, ನೋಡ್ಬೋದು. ಥರ್ಡ್ ಗೇರಲ್ಲಿದೆ ಗಾಡಿ, ಚೂರು ಸೌಂಡ್ ಇಲ್ಲ, ಕೇಳಿಸ್ಕೊಳ್ಳಿ. ಮಾಮೂಲಿಯಾಗಿ ಗಾಡಿಗನಲ್ಲಿ ಎಷ್ಟು ಬರುತ್ತೋ ಅಷ್ಟು ಬರ್ತಾ ಇದೆ. ಕ್ಲಚ್ಚು ಸರೋಯ್ತು ಗಾಡಿನಲ್ಲಿ. ಮತ್ತು ಇದು ಬೇರಿಂಗಲ್ಲಿ ಸೌಂಡ್ ಇದೆ, ವೀಲ್ ಬೇರಿಂಗಲ್ಲಿ ಗೊಯ್ ಅಂತ ಇದೆ. ಇಟ್ಟು ಸ್ವಲ್ಪ ಓಡಬೇಕು, ಹಳೇದೇ ಹಾಕಿದ್ದೀನಿ ಗೇರುಗಳು, ಓಡಿಸ್ಲಿ. ಅಂದರೆ 0 ಆಗಿಬಿಟ್ಟಿದೆ ಅದು, ಎಲ್ಲೋ ಒಂಚೂರು ಬಂದೇ ಬರುತ್ತೆ ಎಲ್ಲ ಗಾಡಿನಲ್ಲೂ, ಏನು ಮಾಡೋಕ್ಕಾಗಲ್ಲ. ಓಕೆ, ಅವ್ರ ಕೈಯಲ್ಲಿ ಓಡಿಸಿ ನೋಡೋಣ, ಏನು ಹೇಳ್ತಾರೋ ನೋಡೋಣ. ಓಡಿಸಿ ನೋಡಪ್ಪ. ಏನಾಗ್ತಿದೆ? ಹಾಂ, ಬೀಳ್ತಾ ಇಲ್ಲ, ಬಿತ್ತಲ್ಲ ಇವಾಗ. ಬಿಡು ಎತ್ತಬೇಡ, ಹಂಗೆ ಎತ್ತಾ ಇರಬೇಡ್ದು. ಸರೋಯ್ತಾ ಇಲ್ಲ? ಓಕೆ, ಸೌಂಡ್ ಏನಿಲ್ಲಲ್ಲ, ಎಲ್ಲ ಸೌಂಡ್ ನಿಂತೋಯ್ತಾ? ಕ್ಲಚ್ ಎಲ್ಲ ಕರೆಕ್ಟಾಗಿ ಬಂತಾ? ಕ್ಲಚ್ಚು ಇವತ್ತು ನಾಳೆ ಓಡಿಸ್ಬಿಟ್ಟು ಸ್ವಲ್ಪ ಲೂಸ್ ಮಾಡ್ಕೊಬೇಕು, ಲೂಸ್ ಆಗಿಲ್ಲ ಅಂದ್ರೆ ಪ್ಲೇ ಬರಬೇಕು. ಇಕ್ಕಿದ್ದೀನಿ, ಇನ್ನೂ ಸ್ವಲ್ಪ ಪ್ಲೇ ಬರಬೇಕು. ಹೊಸದು ಹಾಕಿದ್ದೀರಲ್ಲ, ಸ್ವಲ್ಪ ಪ್ಲೇ ಬರಲಿ. ಬಂದಿಲ್ಲ ಅಂದರೆ ಈ ಕಡೆ ಬಂದಾಗ ಲೂಸ್ ಮಾಡಿಸ್ಕೊ ಸ್ವಲ್ಪ. ಇಷ್ಟು ಈ ಗಾಡಿನಲ್ಲಿ. ಮುಂದೆ ಒಂದು ಚಕ್ರ ಚೆಕ್ ಮಾಡ್ಬೇಕು, ಲೈಲಿಂಗು ಅಷ್ಟೇ. ಸ್ಟಾರ್ಟಿಂಗು ಸರೋಯ್ತಾ ಇವಾಗ? ಬೀಗ ಇಲ್ಲಿ, ಬೀಗ ಕೊಡು. ಇವ್ರದ ಪಪ್ಪ ಗಾಡಿ. ಹಾಂ, ಮುಟ್ಟಿದ್ರೆ ಸ್ಟಾರ್ಟ್ ಆಗ್ಬೇಕು ಗಾಡಿ. ಏನು ಬರೀ ಟ್ಯಾಂಕ್ ಕ್ಲೀನ್ ಮಾಡೋಕೆ ಅಷ್ಟು ಕಾಸು ಇಸ್ಕೊಂಡ ನಾನು ನಿನ್ನ ಹತ್ರ? ಯಾಕಂತೆ? ದುಡಿಯೋಕೆ ಆಸೆ ಅಂತ? ಇವಾಗ ನಾವು ಬೆಳಗ್ಗೆಯಿಂದ ಕೆಲಸ ಮಾಡಿದ್ರೆ ಅಷ್ಟಿಗೆ ಎಷ್ಟು ಇಸ್ಕೊಬೇಕು? ನಾನೊಂದು 10,000 ಬಿಲ್ ಹಾಕ್ಬೇಕು. ಇದರೆಲ್ಲ ಹೇಳಿದ್ರು ಕಪ್ಪು, ಬೆಲ್ಲು, ಫೇಸಿಂಗು, ಸ್ಟೀಲ್ ಪ್ಲೇಟ್ಗಳು, ಟೈಮಿಂಗ್ ಚೇಂಜ್ ಚೆನ್ನಾಗಿದೆ, ಬಿಟ್ಬಿಟ್ಟೆ ಅದ್ರಿಗೆ. ಮತ್ತು ಆರ್ಮಿಚರು ಒಂದು ಹಿಂದ್ಗಡೆದು ಹಬ್ಬು ಏನಾಗಿದೆ ಅಂದರೆ, ಪ್ಲಗ್ಗು, CNG ಫಿಲ್ಟ್ರುಗಳು, ಡಿಫ್ರೆನ್ಸರಲ್ಲಿ 2 ಬೇರಿಂಗು, ಡಾಲರ್ ಲಬ್ಬರು, ಒಂದು ಬೂಟ್ ಹೋಗಿತ್ತು. ಇದೇನಾಗಿದೆ ಅಂದರೆ, ಇಲ್ಲಿ ನೋಡಿ, ಇಷ್ಟು ಸಿಕ್ಕಾಪಟ್ಟೆ ಪ್ಲೇ. ಹಿಂಗಿದ್ರೆ ಬೇಗ ಕಾರ್ಬನ್ ಹೋಗುತ್ತೆ. ಅದ್ರಿಗೆ ಈ ಸೆಟ್ಟೇ ಚೇಂಜ್ ಮಾಡಿಬಿಟ್ಟೆ ನಾನು. ಆರ್ಮಿಚರ್ ಹೋಗಿತ್ತು, ಆರ್ಮಿಚರ್ ಚೇಂಜ್ ಮಾಡಿದ್ದೀನಿ. ಸ್ಟಾರ್ಟ್ರೇ ಸ್ಪೀಡ್ ಆಗಿಬಿಡ್ತು, ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಸ್ಟಾರ್ಟ್ರೇ ಸ್ಪೀಡ್ ಇಲ್ಲ ಅಂದಮೇಲೆ ಗಾಡಿ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಟ್ಯಾಂಕ್ ಕ್ಲೀನ್ ಮಾಡು, CNG ಫಿಲ್ಟ್ರ್ ಹಾಕು, ಇಂಜೆಕ್ಟ್ರ್ ಹಾಕು, ಟಾಪ್ ಇಟ್ ಅಡ್ಜಸ್ಟ್ ಮಾಡು, ಪ್ಲಗ್ ಹಾಕು, ಏರ್ ಫಿಲ್ಟ್ರ್ ಹಾಕು, ಮತ್ತು ಹೆಡ್ ಬಿಚ್ಚು, ಇಂಜಿನ್ ಬಿಚ್ಚು, ಏನು ಬಿಚ್ಚಿದ್ರೆ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಸ್ಟಾರ್ಟ್ರ್ ಕೆಲಸ ಮಾಡೋದಂತ. ಓಕೆನಾ? ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಗಾಡಿಯಲ್ಲಿ ಫುಲ್ಲು 0 ಆಗಿಲ್ಲ ಹಮ್ಮಿಂಗು. ಯಾಕೆ ಹಮ್ಮಿಂಗ್ 0 ಆಗಿಲ್ಲ ಅಂದರೆ, ಕಾಕ್ಗಳು ಎಲ್ಲ ಸ್ವಲ್ಪ ಅಂದರೆ 100ಅಲ್ಲಿ 95% ಕಮ್ಮಿ ಆಗಿದೆ. 5% ಸ್ವಲ್ಪ ಲೈಟಾಗಿ ಬರ್ತಾಯಿದೆ. ಓಡಿಸಪ್ಪ ನೋಡೋಣ, ಅದರಲ್ಲಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಅದರಲ್ಲಿ ಏನಾದರೂ 90 ಗ್ರೇಡ್ ಆಯಿಲು, ಸ್ವಲ್ಪ ಗಟ್ಟಿ ಆಯಿಲ್ ಹಾಕಿ ನೋಡೋಣ ಒಂದು ಟೈಮು. ಅಂದರೆ ಆ ರೇಂಜಿಗೆಲ್ಲ ಇಲ್ಲ, ಓಡ್ಸೋಕೆ ಏನು ಡಿಸ್ಟರ್ಬ್ಮೆಂಟ್ ಆಗ್ತಾಯಿಲ್ಲ. ಅಂದರೆ ಎಲ್ಲೋ ಲೈಟಾಗಿ ಕಾಣಿಸ್ಕೊತಾ ಇದೆ ಅಣ್ಣ ಅಂದರು. ಸರಪ್ಪ ಓಡಿಸು ನೋಡೋಣ ಅಂತಿದ್ದೀನಿ. ಅಂದರೆ ಆ ರೇಂಜಿಗೆಲ್ಲ ಇಲ್ಲ, ಅದು ಆ ರೇಂಜಿಗೆ ಏನೋ ಅದು ಕಾಣಿಸ್ಕೊಳೋ ರೀತಿಯಲ್ಲಿಲ್ಲ. ಮತ್ತು ಲೈಟಾಗೆಲ್ಲೋ ಒಂಚೂರು ಕಾಣಿಸ್ಕೊತಾ ಇದೆ ಅಣ್ಣ ಅಂದರು. ಓಕೆ ಓಡಿಸೋಗಪ್ಪ, ಅದೇನು ನೇರಕ್ಕೆ ಆಗಲ್ಲ ಅಂತ ಕಳಿಸ್ದೆ. ಅದೇ ಅಂದರೆ ಸುಮ್ಮನೆ ವೀಡಿಯೋ ಹಾಕ್ತಾನೆ ಹೇಳ್ಕೊಂಬಿಡ್ಬೇಡ್ರಿ. ಆಮೇಲೆ ಇರೋದನ್ನ ಹಾಕ್ತೀವಿ, ಯಾಕಂದರೆ ನಿಮ್ಮ ಕಣ್ಣು ಮುಂದೆ ಹಾಕಿದ್ದೀನಿ. ಹಳೆ ಕಾಕ್ಗಳು ಲೈಟಾಗಿ ಏಟ್ ಬಿದ್ದಿದ್ದಲ್ಲ, ಅದೊಂಚೂರು ಲೈಟಾಗಿ ಬರುತ್ತೆ. ಹೊಸ ಕಾಕ್ಗಳು ಹಾಕಿದ್ರೇ ಬರುತ್ತೆ, 0 ಆಗಲ್ಲ. ಮೊನ್ನೆ ಒಂದು ಗಾಡಿ ಬಂದಿತ್ತು,
ಆದರೆ ನನ್ನ ಗಡ್ಡ ಅದು ವೀಲಲ್ಲಿ ಏನೋ ಹಮ್ಮಿಂಗಿತ್ತು ಅಂದ್ಬಿಟ್ಟು ಹೊಸದು ಹಾಕವ್ರೆ. ಮತ್ತು ಅದರಲ್ಲಿ ಏನೋ ಪ್ರಾಬ್ಲಮ್ಮು ಸ್ವಲ್ಪ ಕಮ್ಮಿ ಆಯಿತು. ಓಡ್ಸಪ್ಪ ನೋಡೋಣ, ಗಟ್ಟಿ ಗಿಟ್ಟಿ ಆಯಿಲ್ ಹಾಕಿದಾಗ ಏನಾದರೂ ಕಮ್ಮಿ ಆಗುತ್ತೆ ಅನ್ನೋ ಸ್ವಲ್ಪ ಓಡಲಿ ಎಲ್ಲ ಕಾಕುಗಳೆಲ್ಲ ಹೊಸದಂತ ಅವ್ರಿಗೆ ಹೇಳಿ ಕಳಿಸ್ದೆ. ಅದು 0 ಆಯಿತಾ ಇಲ್ಲ ಅಂತ ಗೊತ್ತಿಲ್ಲ. ಈ ಗಾಡಿಯಲ್ಲಿ 95% ಕಮ್ಮಿ ಆಗಿದೆ, 5% ಬರ್ತಾಯಿದೆ ಅಂತ. ಮತ್ತು ನಾನೇ ದೊಡ್ಡದು ಇದು ಅದು ಅಂತ ನಾನು ಹೇಳ್ಕೊಳಲ್ಲ, ಇರೋದನ್ನು ನಾನು ನೋಡಿಸ್ತೀನಿ. ನಾನು ಮಾಡಿರೋ ಕೆಲಸದಲ್ಲೂ ಏನಾನ ಫಾಲ್ಟ್ ಇದ್ರೆ ನೋಡ್ತೀನಿ, ಬೇರೆಯವ್ರು ಮಾಡಿರೋದ್ರಲ್ಲಿ ಫಾಲ್ಟ್ ಏನಿರೋದು ನಾನು ನೋಡಿಸ್ತೀನಿ, ಓಕೆನಾ. ಆಮೇಲೆ ಸುಮ್ಮನೆ ಹೇಳ್ತಾನೆ ಏನೋ ಅಂದ್ಕೊಂಬೇಡ್ರಿ, ಇರೋದನ್ನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ, ಆಯಿತಾ. ಓಕೆ.